ದಾನವ ಮರ್ದನ ಕೃಪೆ ಮಾಡೋ ಕರುಣಾ ಸಾಗರ ಹೇ ಜನಾರ್ದನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜನಾರ್ದನ ಅಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಗಾನ ವಿಹಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ರೂಪದ ಗಾನ ವಿಹಾರಿ ಆನಂದ ಮನಕಾನಂದ ಆನಂದ ಮನಕಾನಂದ ನಿನ್ನಯ ದಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಶಾಂತಕಾರ ಕೃಷ್ಣ ಕೃಷ್ಣ ಶಾಂತಕಾರ ಜ್ಞಾನ ಗೋಚರ ಪರಮಾತ್ಮ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ
ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವುದು. ಆತನ ಸನ್ನಿಧಿಯಲ್ಲಿರುವ ನಾವುಗಳಲ್ಲವೇ ಸುಕೃತಶಾಲಿಗಳು. ಏನಿ ಭವನದ ಶೃಂಗಾರ ವೈಭವ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಬಲ. ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ 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 ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚೆ ಕೆಂಪುಗಳು, ಗೋಮೇರಿತ ಬೊಚ್ಚರಾದ ವೈಡೂರ್ಯಗಳ ಸೊಬಗು. ಬಲೆ ಬಲವಾದ ಗೋಮೇರಿತ ಬೊಚ್ಚರಾಗ ವೈಡೂರ್ಯಗಳ ಸೊಬಗು. ಕನ್ನದ ಕಳಸಗಳು ಥಳಥಳನೆ ಒಳೆಯುವವು. ಕನ್ನದ ಕಳಸಗಳು ಥಳಥಳನೆ ಒಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಓ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಒಂದಿನ ಪೊಕ್ಕಳಿಗಳು, ಎತ್ತಲು ನೋಡುತ್ತಿರೆ ಒಂದಿನ ಪೊಕ್ಕಳಿಗ. ಚಿತ್ತಕ್ಕೆ ಮುಗವನು ಬೀರುತ್ತಲಿರುವುದು ಯೋಧರು. ಚಿತ್ತಕ್ಕೆ ಮುಗವನು ಬೀರುತ್ತಲಿರುವುದು ಯೋಧರು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಬಲ. ಏನಿ ಭವನದ ಶೃಂಗಾರ ವೈಭವ. ನವರ್ಥ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ಒಡೀರಗಳಿಂದ ಅಲಂಕೃತವಾಗಿ ದೇವೇಂದ್ರನ ಅಮರಾವತಿಯನ್ನು ನಾಚಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೌಂದರ್ಯದ ಸೊಬಗನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋಗಿರುವನೇ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನದ ಮೋಡಗಳು ಕರಗಿ ಧರೆಗೆ ಮಳೆಗರದಂತೆ ಭಾಸವಾಗುತ್ತಿರುವುದಲ್ಲ, ನನ್ನ ಅಂತರಾತ್ಮದಲ್ಲಿ ಸುಗಂಧ ಸೂಸುವ ತರುಣತೆಗಳು. ಜೀವಂತ ಸುಂದರೆಂತಿರುವ ಶಿಲಾ ಬಾಲಕಿಯರು, ಶಿಲಾ ಬಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದು ಬಿತ್ತಿರುವ ಈ ವಾರಾಂಗನೆಯ ಕಡೆಗಣ್ಣಿನ ಕೊಡಿ ನೋಟದ ವೈಖರಿ. ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು ನಕ್ಷತ್ರಗಳಂತೆ
ಪಳಪಳಗೆ ಹೊಳೆಯುತ್ತಿರುವ ಈ ನಯನಗಳು ಸಂಪಿಗೆ ಎಸಳಿದಂತಹ ನಾಸಿಕ ಮಧುಚಂದ್ರನೇ ಮೋಹಿಸಿ ಬಿಡುವಂತಹ ಮಂದಾಸ. ಹಬ್ಬಬ್ಬ ಭಾವಪರವಶನಾದೆ. ಈ ಶಿಲಾ ಬಾಲಕರು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿತಪ್ಪಲೆ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸುಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಲೀಲ ಸಾಮ್ರಾಜ್ಯ ಚಕ್ರೇಶ್ವರ, ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕರದೊಳು ಗದೆಯಂ ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಾಕಾರ, ಕರದೊಳು ಗದೆಯಂ ಪಿಡಿದಿಹ ವೀರ, ಶರೀರವು ಮದಿಸಿದ ಹುಲಿಯಾಕಾರ, ಉರಿಮೀಸೆಯ ದೊರೆ
ಸರದಾರ ಕೌರವ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆಯಿ ಸರದಾರ ನಡೆಯುವ ಭಂಗಿಯು ಗಂಭೀರ ನಡೆಯುವ ಭಂಗಿಯು ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಏನಿ ಭ್ರಾಂತು ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿದೆಯೇ? ಕೃಷ್ಣ, ಈ ನಿನ್ನ ಮಾಯಾಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಹೊಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲುವ ಸುಂದರಿಯ ಕುಮಾರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಈ ಕೌರವೇಶ್ವರನ ಭವನಕ್ಕೆಂತಲೂ ಈ ಮಾಧವನ ಭವನವು ಅತಿಶಯವೇ, ರಮಣೀಯವೇ, ಶೋಭಾವನವೇ, ಅಸಂಭವ, ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವನಾದ ಶಕುನಿಯ ಸಲಹೆಯಂತೆ ನನ್ನ ದಾಯಾದಿಗಳ ಕಣ್ ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಯಾವ ರೀತಿಯಲ್ಲಿ ನೋಡೋಣ. ಓಹೋ, ಸಾತ್ಯಕಿ ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ವಸಂತ ಕುಸುಮಾಘ್ರಣಿತ ಕುಸುಮದರ ಸುಗಂಧ ಸುಪರಿಮಗಳಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿಯನ್ನು ಗಳಿಸಿದ ದ್ವಾರಕಾ ನಗರದ ಅರಸನಾದ ನಂದ ಗೋಪಾಲನು ಹಗಲು ಹೊತ್ತಿನಲ್ಲಿ ನಿದ್ರಿಸುತ್ತಿರುವನೆಂದರೆ ಯಾವುದೋ ಒಂದು ಒಳಸಂಚಿರಲೇಬೇಕು. ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಕೃಷ್ಣನು ಎಚ್ಚರಗೊಳ್ಳುವ ತನಕ ಈ ಮಂದಿರದಲ್ಲೇ ಕಾದು ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವುದು. ಅದರಲ್ಲಿ ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತಿರುವುದು. ಏನದು ಗುರುರಾಜ? ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆ ಸಾತ್ಯಕಿ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವುದು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನ
ನನ್ನ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ ಸರಿ. ಓಹೋ, ಸಂದೇಹ ಬೇಕೆ? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹ್ಮ್. ನಾನ್ಯಾರು? ವೈದವಹ ದಿಗ್ದಿಗಂತ ಜಗತ್ ಪ್ರಚಂಡ ಉದ್ದಂಡ ದೋರ್ದಂಡ ಗಂಟೆಗಳ ಗಂಡ ರಣ ಪ್ರಚಂಡ ಮಲ್ಲರೋಳ್ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲವಲ್ಲ ಈ ಛಲದಂಗ ಮಲ್ಲ. ಕೇವಲ ಈ ಗೋಪಾಲಕನ ಪದತಳದಲ್ಲಿ ಅಸಂಭವ, ಅಪಮಾನ. ಈ ಸಾರ್ವಭೌಮನಿಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಹೇ ಜನಾರ್ದನ, ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಸೇರಿಸದೆ, ಈ ದೀನನ ಮೊರೆ ಸೇರಿಸದೆ. ಹೇ ಪರಮಾತ್ಮ, ದೀನರಸಲಗುವ ಧಾನವ ವೈರಿ, ಧಾನವ ಮಾತೆ ದಯ ತೋರ ಹರಿಯೇ. ಧಾನವ ಮಾತೆ ದಯ ತೋರ ಹರಿಯೇ. ಹೇ ಮಾಧವ ಮಧುಸೂದನ, ಹೇ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ನಿನ್ನ ಪ್ರಾಣಸಕನು ಅರ್ಜುನ? ಏಕೆ, ಏನಾಯ್ತು ಸಾರ್ಥಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಿಕೆಯಲ್ಲಿ. ಇದೆಂತಹ ವಿಡಂಬನೆ ಪಾರ್ಥ. ನಿನ್ನ ಆಲಸ್ಯ ಪ್ರವೃತ್ತಿಯ ಪರವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರೊಡಗೂಡಿ ಪಾಂಚಾಲಿ ಸಹಿತ ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳಬೇಕು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಎಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಸುದ್ದಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದಿರುವೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ಯಾವ ತುಚ್ಛಾಸೆಯಿಂದಲೂ ಅಲ್ಲ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ನಿನಗೆ ಇಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು. ಸುಯೋಧನ, ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ಅಸ್ಥಿರಾವಧಿಯ ಮಣಿಮುಕುಟವನ್ನು ಧರಿಸಬೇಕೆಂಬ ಆಕಾಂಕ್ಷೆಯು ಈತರನ್ನು ಇಲ್ಲಿಯವರೆಗೂ ಸೆಳೆ ತಂದಿರಬೇಕು. ವೃಥಾ ದಡಿದು ಬಂದ ಪಾರ್ಥ, ನಡೆಯಲಿ ನಿನ್ನ ಚತುರತೆ. ಜನಾರ್ದ, ಪರಮಾತ್ಮನ ದಯವು ಸದಾ ನಿಮ್ಮ ಮೇಲಿರಲಿ. ನಾನಿನ್ನು ಬರುವೆನು. ಆಗಬಹುದು. ಜನಾರ್ದನ, ಜಾಗರಿತನಾಗು. ಖಬರಿಗ ಭಯವನಿಲ್ಲ ಪ್ರಭುವಯೇ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವನೀತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂದಾಗೃತನಾಗಿ ಎನ್ನ ಮೊರಗೇಳು ಪಾರವಾಗುಪಾಳು. ಹೇ ಜನಾರ್ದನ, ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿಶ್ಚಯಂ ಜಾಗೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿಶ್ಚಯಂ ಜಾಗೃತನಾಗು. ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಯುಗ ಯುಗದ
ಯುಗ ಯುಗದ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಮುನಿದ ಪದ ಭಕ್ತಿಯ ಹರಿಸಿ ಮೋಕ್ಷವಾಣಿ ತಂದೆ ಮುನಿದ ಪದ ಭಕ್ತಿಯ ಹರಿಸಿ ಮೋಕ್ಷವಾಣಿ ತಂದೆ ಓ ಸಿಂಧು ಶಯನ ವರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಹೇ ಜನಾರ್ದನ ಪಾಂಡವನ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಹಂಸಮಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಹೊರೆಯಿಡಲು ಹಂಸಮಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಹೊರೆಯಿಡಲು ಹೊರಟದಿ ಬಂದು ಕಾಯ್ದ ನೀನೆಂದು ಎಂದು ಮೌನವೇ ಜನಾರ್ದನ ಹೊರಟದಿ ಬಂದು ಕಾಯ್ದ ನೀನೆಂದು ಎಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ವರವದನ ಓ ಸಿಂಧು ಶಯನ ವರವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ವರವದನ ಏಳು ಜನ ಯಾರು ಧನಂಜಯ ಚಿಚೆ ಈ ಬಂದು ಎಷ್ಟು ಹೊತ್ತಾಯಿತು ಎಲ್ಲರೂ ಕುಶಲವೇ ಈ ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ ಪರಮಾತ್ಮ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ ಅದುವೇ ಮಹಾಪ್ರಸಾದ ವಾಸುದೇವ ಯಾರು ಗುರುಚಕ್ರೇಶ್ವರ ಬಾಬಾ ಸೌಖ್ಯವೇ ಸಮಾಚಾರವೇನು ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ ಬಾಬಾ ಭಾವ ಭಾವ ರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದನೇನು? ನೀರಿನ ಪ್ರಾಣವಿತ್ತ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಉಭಯ ಕುಶಲೋಪರಿಯನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬಾ, ನೀನು ಬಂದದನ್ನು ನಾನು ನೋಡಲೇ ಇಲ್ಲ. ಹಾದಿರಲಿ, ನೀವೀರ್ವರು ಏಕಕಾಲದಲ್ಲಿ ನನ್ನ ಮಂದಿರಕ್ಕೆ ಬರಲು ಕಾರಣವೇ ಕೃಷ್ಣ. ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ ಬರದಿಂತಾಗಿರ್ಪುದೇ. ವಹಿಸುವುದು ನಮ ಪಕ್ಷವ, ವಹಿಸುವುದು ನೀ ನಮ ಪಕ್ಷವ. ಸಂತಸದಿಂದ ಬರುವುದೈ ಮಾಧವ.
ಕೃಷ್ಣ. ಭಾವ, ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧ ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ನಿನ್ನಲ್ಲಿ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವುದು ಕೃಷ್ಣ. ಏನು ನಿಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದೇ? ಆ, ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇ ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮೇರ್ವರೆಗೂ ಸಮಾನವಾದ ಬಂದು ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರಾಜಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪರಮಾತ್ಮ, ಪಾರ್ಥನಾದರೂ ನಿನಗಿಂತಹ ಚಿಕ್ಕವನು. ಇರಬಹುದು. ಆತನಿಗೆ ಬೇಕಾದದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಕಪಟಿ. ಇರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಸುಯೋಧನ, ಈ ಯುದ್ಧದ ವಿಚಾರದಲ್ಲಿ ನನ್ನದು ಸಲಹೆ ಇರುವುದು. ಆಲಿಸುವಿಯಾ ಬಾವ? ಏನು ಕೃಷ್ಣ ಸಲಹೆ? ಬಾವ, ಕೃಷ್ಣ, ರಾಜ್ಯಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿಕೆಯ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಬೆಸೆದು ರಕ್ತದ ಮಡಿದು ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡಿನೋ ಹುಡುಕಾದ ತೊಡಗುವರು ತಮ್ಮ ಪತಿಪುತ್ರರ ಶವಗಳು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ನೆಲವು. ಯಾರಲ್ಲಿ ಗಮನಿಸಿ ದೊಡ್ಡ ಸಮಾಧಾನ ಕೃಷ್ಣ. ಗಮನಿಸಿ ದೊಡ್ಡ ಸಮಾಧಾನ ಕಾಣುವುದು ಧರಣಿ ನಾರಿಯಾಗಲು ಧರಣಿ ನಾರಿಯಾಗಲು ವೈದುವರು ಯಾರೊಡನೆ ಸಮಾಗಮ ಬಯಲು ಯಾರೊಡನೆ ಸಮಾಗಮ ಬಯಲು ಎಂಬ ವಿಚಾರವ ಅನುಸರಿತು ಪುರುಷಾಗಾಜದ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಪುರುಷಾಗಾಜದ ಪ್ರಳಯದಿಂದ ಯಾರಿಗಿರುವುದು ಆದಾಯ. ಅನುಜರಿ ಗಣ್ಯಾಯ ಗೈರುವುದು ನ್ಯಾಯವೇ. ಅನುಜರಿ ಗಣ್ಯಾಯ ಗೈರುವುದು ನ್ಯಾಯವೇ. ಸಹಜಾತರಿಗೆ ಸಮಪಾದನೆ ಸಹಜಾತರಿಗೆ ಸಮಪಾದನೆ
ಗಿರಿಗಾದರ್ಶನ ಮುಂದಿನ ದಂಡ ಗಿರಿಗಾದರ್ಶನ ಮೂಲದಲ್ಲಿ ಜಗಕೋಟಿ ರಾಜ ಮಹಾರಾಜರ ಮೂಲದಲ್ಲಿ ಜಗಕೋಟಿ ರಾಜ ಮಹಾರಾಜರ ಗಮನಿಸಿ ದೊಡ್ಡ ಸಮಾಧಾನ ಕಾಯುವುದು ಗಮನಿಸಿ ದೊಡ್ಡ ಸಮಾಧಾನ ಕಾಯುವುದು ಶರಣಾರಿಯ ಶರಣಾರಿಯಾರನು ವಹಿಸುವರು ಯಾರೊಡನೆ ಯಾರೊಡನೆ ಸಮಾಗಮ ಬಯಸುವರು ಎಂಬ ವಿಚಾರವ ಅನುಸರಿಸು 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 ಭಾವ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದು ನೀನು ಬಲ್ಲೆ ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ ಒಂದು ಬಾಂಧವರನ್ನು ಯುದ್ಧವೆಂಬ ಹೆಮ್ಮಾರಿ ಬಾಯಿಗೆ ಹೇಳುವಿರೇಕೆ? ನೀವು ಪಾಂಡವರು ಸಹೋದರರಲ್ಲವೇ? ಇರಬಹುದು. ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ ಭಾವ? ಕೃಷ್ಣ, ಈ ನಿನ್ನ ಹಿತವಚನವನ್ನು ಕೇಳಲು ನಾನು ಹೊಸ್ತಿರಾವಧಿಯಿಂದ ದ್ವಾರಕೆಗೆ ಬಂದಿಲ್ಲ. ಕೃಷ್ಣ, ಈಗೇನು ನನಗೆ ಸಹಾಯ ಮಾಡುವೆಯೋ ಅಥವಾ ಯೋಜನ? ಓಹ್, ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ರುಚಿಸುವುದಿಲ್ಲ. ಇರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆ. ಹೀಗೆ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷವೇಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನಾದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು ದೇವ. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನಾದ ಈ ಕೃಷ್ಣನಿಂದ ನನಗಾಗಬೇಕಾದ ಪ್ರಯೋಜನವಾದರೆ ಕೃಷ್ಣ, ಯೋಧನ, ನನಗೆ ಯಾದವ ಕ್ಷಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ಸರಿಯಾದದನ್ನೇ ಆರಿಸಿಕೊಂಡ್ರು. ಎಷ್ಟೇ ಆಗಲಿ ಕುರುಚಕ್ರೇಶ್ವರನಲ್ಲವೇ? ಅಲ್ಲವೇ? ಸೈನ್ಯಕ್ಕೆ ಆಜ್ಞೆ ಮಾಡೋ ನಡೆ ಭಾವ. ಹಾ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಯೋಧನ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ ಚತುರ್ದಾಹ ಪ್ರಚಂಡ ರಕ್ತ ಕೋಡಿಯ ಹರಿಗೆ ಮೃತ್ಯು ತಾಂಡವ ಪ್ರಳಯ ಸುಮನಾಥ ಧರಣಿ ಪಾದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧಗಳ ಧರಿಸದಿರೇ ರಣದೋ ಆಯುಧಗಳನ್ನು ಧರಿಸದಿರೇ ಪಾಂಡವರ ಅದೆಂತು ಪಾಲಿಕೆಯೋ ನೋಡುವೆ ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಹೇ ಮುಕುಂದ. ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗದೆಷ್ಟೊಂದು ಮಮಕಾರ. ಹೀಗಿರುವಾಗ
ನಾವು ನಿಮ್ಮೊಡನೆ ಬೆರೆಯಲು ಬಂದರೂ ಸಾಧ್ಯವೇ ಕೃಷ್ಣ? ಅದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವನ್ನು ವಹಿಸಿ ಕಾದಾಡುವುದೆಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಯೋಧನ ಹಾಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮೀರಲಾದೀತೆ? ಅದು ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ನಡೆಬಾವ, ಸೈನ್ಯಕ್ಕೆ ಆಜ್ಞೆ ಮಾಡು. ಒಳಸಂಚು ಪರಿಸ್ಥಿತಿ ಎಂದು ಹಿಗ್ಗಬೇಡವೋ ಮಾಧವ? ಒಂದೇ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತಿಳಿಯುವೆ ಈ ದುರ್ಯೋಧನನ ಬಲಾಬಲಗಳನ್ನು. ಬಾವ, ಮುಂದೆ ತಾನೇ ತಿಳಿಯುವುದು. ನಡೆ, ಈಗ ಮಾತುಗಳೇಕೆ? ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯಾವರ್ತದ ಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ? ಪರಮಾತ್ಮ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಲ್ಲ ಪಾರ್ಥ. ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಪರಮಾತ್ಮ, ಅದು ಹೇಗೆ? ಪರಮಾತ್ಮ, ಅದು ಹೇಗೆಂದರೆ ಮಾಧವ ದಯದಿ ಮಾಧವ ದಯದಿ
ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. 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 ಸಾಧಿಸು ಕಾರ್ಯವ ಭಯಬೇತತೆಯಿಂದೋ. ಸಾಧಿಸೋ ಕಾರ್ಯವ ಭಯಬೇತತೆಯಿಂದ. ಸಾಧಿಸು ಕಾರ್ಯವ ಭಯಬೇತತೆಯಿಂದ. ಸಾಧಿಸು ಕಾರ್ಯವ ಭಯಬೇತತೆಯಿಂದ. ಕಾತುರವೇತ ವಿಜಯ ಕಾತುರವೇತ ವಿಜಯ ಪರಮಾತ್ಮ, ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ, ನಿನ್ನನ್ನು ಹೊಂದಿದನು. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ ಪರಮಾತ್ಮ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ನನಗಿನ್ನು ಅನುಮತಿಯನ್ನು ಕೊಡದೇವ, ನಾನು ಪುನಃ ಬಂದು ನೋಡುವೆನು. ಅರ್ಜುನ, ಅಂತೂ ನಿನ್ನ ಈ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದೇ ನನ್ನ ಕರ್ತವ್ಯ. ಹೋಗಿ ಬಾ ಪಾರ್ಥ. ನನಗೆ ಧನ್ಯನಾದನು ವಸುದೇವ, ಧನ್ಯನಾದನು. ಧನ್ಯನಾದನ ಹರಿಯೇ, ಧನ್ಯನಾದನ. ಧನ್ಯನಾದನ ಹರಿಯೇ, ಧನ್ಯನಾದನ. ಧನ್ಯನಾದನಿಂದು ತಮ್ಮ ರಾಮಕರಿಯ ಫಲದಿ.
ಪರಮಾತ್ಮ, ಈಗ ನನ್ನ ಅನುಮತಿಯನ್ನು ಕೊಡದೇವಾ ಪುನಃ ಬಂದು ನೋಡುವೆನು. ಹೋಗಿ ಬಾ ಪಾರ್ಥ, ನಿನಗೆ ಮಂಗಳವಾಗಲಿ. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಕಬಡ್ಡಿಯಾದ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು. ಮಧ್ಯಾಹ್ನೆಯ ಬಲವುಳ್ಳ ಗುರುದೇವ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯದಳ ನನ್ನ ಕೈವಶ. ಓದಿದೆಯ ಪಾಂಡವ ಮಾರ್ಗದ ಬರ್ತಿರ ಬೇಕರ ಸಂಗ್ರಾಮದಲ್ಲಿ ಅವರಿನ ಒಳದಲ್ಲಿ ಸೇರಲು ಈ ನನ್ನ ಉಕ್ಕಿನ ಬಾಹುಗಳು ಹೆಜ್ಜೆ ಹೆಕ್ಕಿದರೆ ಈ ಅಖಂಡ ಹಸ್ತಿನಾವತಿಯ ಸಾಮ್ರಾಜ್ಯ ನನ್ನ ಸೊತ್ತಾಗಿರಬೇಕು. ಹಸ್ತಿನಾವತಿಯ ರಕ್ತ ಕಜಿವಾದ ರಾಜಸಿಂಹಾಸನ ಸದಾ ನನ್ನ ಆಶ್ರಯದಲ್ಲಿಯೇ ಇರಬೇಕು. ಮತ್ತು ರಕ್ತ ವಜ್ರ ಒಡೆಯುರಿಗಳಿಂದ ಅಲಂಕೃತವಾದ ಆ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾಜಿಸಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ.